ಇನ್ವೆಸ್ಟರ್ಸ್ ಬರ್ತಾರೆ, ಹಾಕ್ತಾರೆ, ಕರ್ನಾಟಕ ಇನ್ವೆಸ್ಟರ್ಸ್ ಗೆಲ್ತದೆ ಇದು ಅಂತ ಹೇಳ್ತಾ ಇದ್ದಾರೆ. ಇಲ್ಲ 45% ನಾವು ಉತ್ತರ ಕರ್ನಾಟಕಕ್ಕೂ ಸಹ ಆದ್ಯತೆ ಕೊಟ್ಟಿದ್ದೀವಿ, ಅಲ್ಲಿ ಇಂಡಸ್ಟ್ರಿ ಬೆಳೀಲಿ, ಉದ್ಯೋಗ ಸೃಷ್ಟಿಯಾಗಲಿ ಅಂತೇಳಿ ಇವೆಲ್ಲ ಮಾತುಗಳು ಹೇಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಈ ಒಪ್ಪಂದಗಳು ಈಗಾಗಲೇ 6.23 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ. ಇನ್ನೂ 4.3 ಲಕ್ಷ ಕೋಟಿ ರೂಪಾಯಿ ಬರುವುದವ. ಅಂದರೆ ಒಟ್ಟಾರೆಯಾಗಿ 10.27 ಲಕ್ಷ ಕೋಟಿ ರೂಪಾಯಿಗಳ ಉದ್ಯಮಿಗಳು ನಮ್ಮಲ್ಲಿ ಶುರು ಆಗ್ತಾವೆ. ಇದರಿಂದ 6 ಲಕ್ಷ ಉದ್ಯೋಗ ಸೃಷ್ಟಿ ಆಗ್ತಾವೆ, 6 ಲಕ್ಷ ಜನರಿಗೆ ಉದ್ಯೋಗ ಸಿಗ್ತದೆ ಅಂತ ಹೇಳ್ತಾ ಇದ್ದಾರೆ. ಹಿಂದೆ 20 ಹೇಳ್ತಿದ್ರು, ಇವತ್ತು 6ಕ್ಕೆ ಬಂದಾರ. ಇಲ್ಲಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದಕ್ಕಾಗಿ ಖುಷಿಯಾಗಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು, ಇನ್ನುಳಿದವರು ಜೋರ್ದಾರ್ ಪ್ರಚಾರ ಮಾಡ್ತಾಯಿದ್ದಾರೆ. ಇಲ್ಲ ನಮ್ಮಲ್ಲಿ ಇಂಡಸ್ಟ್ರಿ ಬೆಳೀತಾವೆ ಅಂತೇಳಿ. ಡಿ ಕೆ ಶಿವಕುಮಾರ ಇವತ್ತು ಮುಷ್ಟಿ ಸಿದ್ದರಾಮಯ್ಯರ ಅನುಪಮ ಸ್ಥಿತಿಯಲ್ಲಿ ಇವತ್ತು ಈ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡು ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಮತ್ತು ಅವರು ಇದ್ದಂಥವರು ಈ ಉದ್ಯಮಗಳು ಖುಷಿಯಾಗಿದ್ದಾರೆ, ಇನ್ನು ನಮ್ಮಲ್ಲಿ ಹೂಡಿಕೆ ಬರಲಿ ಅನ್ನುವಂಥ ಮಾತಾಡ್ತಾರೆ. ಎಂ ಬಿ ಪಾಟೀಲರು ಸಹಿತ ಅವರು ಖುಷಿಯಾಗಿದ್ದಾರೆ, ಜೋರ್ದಾರಿ ಪ್ರಚಾರ ಮಾಡ್ತಾಯಿದ್ದಾರೆ. ಇವೆಲ್ಲ ಒಂದು ಭಾಗಗಳು ಅಷ್ಟೆ. ಇಲ್ಲಿವರೆಗೆ ನಡೆದ ಅನೇಕ ಹೂಡಿಕೆದಾರ ಇನ್ವೆಸ್ಟರ್ಸ್ ಸಮಾವೇಶಗಳು, ಹಿಂದಿನ ಸರ್ಕಾರ ಆಗಿರ್ಬೋದು, ಇವತ್ತಿನ ಸರ್ಕಾರ ಈಗ ಆಯಿತು, ಇವರೆಲ್ಲರೂ ಹೇಳಿದ್ದು ನೋಡ್ತಾನಂದ್ರೆ, ಈ ಕನಸುಗಳನ್ನು ತೋರಿಸಿದ್ದು ನೋಡ್ತಾನಂದ್ರೆ, ಇಷ್ಟೊತ್ತಿಗೆ ಸಾಕಷ್ಟು ಉದ್ಯೋಗ ಸೃಷ್ಟಿ ಆಗಬೇಕಾಗಿದ್ದಿಲ್ಲ. ಸಾಕಷ್ಟು ಉದ್ಯೋಗಗಳ ಜೊತೆಗೆ ಇಲ್ಲಿ ಡೆವಲಪ್ಮೆಂಟ್ ಇನ್ನೂ ಭಾಳಷ್ಟು ಆಗಬೇಕು. ಆಗಿದೆ ಅಂತ ಹೇಳ್ತಾ ಇದ್ರು. 2ನೇ ನಂಬರ್ ನಾವು ತೆರಿಗೆ ಕಟ್ತಾ ಇದ್ದೀವಿ ಅಂದರೆ, ಅದು ತೆರಿಗೆ ಕಟ್ಟೋದು ಬೇರೆ, ಉದ್ಯೋಗ ಸೃಷ್ಟಿ ಆಗೋದು ಬೇರೆ. ಎರಡಕ್ಕೂ ಹೋಲಿಕೆ ಮಾಡೋದು ಭಾಳ ತಪ್ಪದು. ಯಾಕಂದ್ರೆ ಇಲ್ಲಿ ಇಂಡಸ್ಟ್ರಿಗಳು ಬೆಳೆದ, ಉದ್ಯೋಗಗಳು ಬೆಳೆದಿದ್ರೆ ಇವತ್ತು ನಮ್ಮಲ್ಲಿ ಇವತ್ತಿನ ಪರಿಸ್ಥಿತಿ ಇರ್ತಿರಲಿಲ್ಲ. ನಿರುದ್ಯೋಗ ಹೆಚ್ಚದ, ಇಲ್ಲಿ ಉದ್ಯೋಗ ಎಷ್ಟು ಸೃಷ್ಟಿಯಾಗಿದೆ ಅನ್ನೋದು ಇಲ್ಲಿವರೆಗೆ ಯಾರೂ ಸ್ಪಷ್ಟವಾದ ದಾಖಲೆ ಕೊಡ್ತಾ ಇಲ್ಲ. ಈಗ ನೋಡಿರಿ, 20 ಲಕ್ಷ ನಾವು ಇದ್ದಂಥವ್ರು ಉದ್ಯೋಗ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಅಂದರೆ ಈಗ 6 ಲಕ್ಷಕ್ಕೆ ಬಂದಿದ್ದಾರೆ. ಇಲ್ಲೇ ಡಿಫ್ರೆನ್ಸ್ 2-3 ದಿನದಲ್ಲೇ. ಹಿಂದಿನ ಸರ್ಕಾರಗಳು ಇದೇ ರೀತಿ. ಇಲ್ಲಿ ಯಾವ ಡೆಫಿನೆಟ್ ಆದಂತಹ ಖಚಿತವಾದಂತಹ ದಾಖಲೆಗಳಿಲ್ಲ. ಎಲ್ಲರೂ ಊಹಾಪೋಹಗಳ ಮೇಲೆ